ವಿಭಿನ್ನ ಕಲಾಕೃತಿಗಳನ್ನು ಬಿಡಿಸುವ ಮೂಲಕ ಪ್ರಧಾನಿ ಮೋದಿಯ ಗಮನ ಸೆಳೆದಂತಹ ಖ್ಯಾತ ಕಲಾವಿದ ಬಾದಲ್ ನಂಜುಂಡಸ್ವಾಮಿ ಮತ್ತೊಮ್ಮೆ ಹೊಸ ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಆ ಮೂಲಕ ಬಿಬಿಎಂಪಿ ಮತ್ತು ಸರ್ಕಾರಕ್ಕೆ ಚಾಟಿ ಬೀಸುವುದಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ ಸ್ಕ್ವಿಡ್ ಗೇಮ್ ಅಧಿಕಾರಿಗಳ ಗಮನ ಸೆಳೆಯಲು ಪತ್ರಕರ್ತರಿಂದ ಸ್ಕ್ವಿಡ್ ಗೇಮ್ ಬಾದಲ್ ಪ್ರಯೋಗಕ್ಕೆ ನೆಟ್ಟಿಗರು ಬಹುಪರಾಕ್. ಖ್ಯಾತ ಕಲಾವಿದ ಬಾದಲ್ ನಂಜುಂಡಸ್ವಾಮಿ ರಸ್ತೆ, ಕಾರು, ಗೋಡೆಗಳ ಮೇಲೆ ಬಿಡಿಸಿದ ಕಲಾಕೃತಿಗಳು ರಾಷ್ಟ್ರಮಟ್ಟದಲ್ಲಿ ಸದ್ದು ಮಾಡಿ ಪ್ರಧಾನಿ ಮೋದಿ ಗಮನವನ್ನ ಸೆಳೆದಿತ್ತು. ಇದೀಗ ಬೆಂಗಳೂರಿನ ರಸ್ತೆ, ಫುಟ್ಪಾತ್ ಅವ್ಯವಸ್ಥೆಯ ಕುರಿತು ಬಿಬಿಎಂಪಿ ಸರ್ಕಾರಕ್ಕೆ ಚಾಟಿ ಬೀಸುವ ಪ್ರಯತ್ನ ಮಾಡಿದ್ದಾರೆ. ಬೆಂಗಳೂರಿನ ಪತ್ರಕರ್ತರನ್ನ ಬಳಸಿಕೊಂಡು ಮಡಿವಾಳ ರಸ್ತೆಯಲ್ಲಿ ಕಿತ್ತೋಗಿರೋ ಫುಟ್ಪಾತ್ ಮೇಲೆ ಸ್ಕ್ವಿಡ್ ಗೇಮ್ ನಡೆಸಿದ್ದಾರೆ. ಈ ಮೂಲಕ ಬಿಬಿಎಂಪಿ ಜನರನ್ನ ಸ್ಕ್ವಿಡ್ ಗೇಮ್ ಮಾಡಿಸಿ ಕೆಳಗೆ ಬಿದ್ದು ಸೋತವರನ್ನ ಸಾಯಿಸುತ್ತಿದೆ ಎಂಬ ಅರ್ಥದಲ್ಲಿ ಪಾಲಿಕೆಗೆ ಚಾಟಿ ಬೀಸಿದ್ದಾರೆ. ಇನ್ನು ಈ ರಸ್ತೆಯ ಅಧ್ವಾನದ ಬಗ್ಗೆ ಸಾರ್ವಜನಿಕರು ಕಿಡಿಕಾರುತ್ತಿದ್ದಾರೆ. ನಾವು ಇದು ತುಂಬ ದಿನದಿಂದ ನೋಡ್ತಾ ಇದ್ದೀವಿ, ತುಂಬ ಡೇಂಜರ್ ಆಗಿದೆ. ಅದು ಅಲ್ಲಿ ಎಲೆಕ್ಟ್ರಿಕ್ ವೈರ್ಸ್ ಇದೆಯಲ್ವಾ, ಅದು ನಾವು ನೋಡ್ಕೊನೆಲ್ಲ ಇದು ರೈನಿ ಸೀಸನ್ ಎಲೆಕ್ಟ್ರಿಸಿಟಿ ಫ್ಲಕ್ಚುಯೇಷನ್ ಆಗುತ್ತೆ. ಗೌರ್ಮೆಂಟ್ ನೀಡ್ ಟು ಟೇಕ್ ಆ್ಯಕ್ಷನ್. ಇದು 1.5 ಮಂತಿಂದ ಹಿಂಗೆ ಇದೆ. ತುಂಬ ಡೇಂಜರಸ್ ವೆನ್ ಪೀಪಲ್ ಆರ್ ನಾಟ್ ಸೀಯಿಂಗ್ ಆ್ಯಂಡ್ ಜಸ್ಟ್ ವೆನ್ ದೇ ಆರ್ ಗೋಯಿಂಗ್ ಲೈಕ್ ದಟ್. ಐ ಥಿಂಕ್ ಗೌರ್ಮೆಂಟ್ ನೀಡ್ ಟು ಟೇಕ್ ಆ್ಯಕ್ಷನ್ ಆನ್ ದಿಸ್. ಒಂದು ತಿಂಗಳಿದ್ರೆ ಹಂಗೆ ಇದೆ. ಅದೇ BPM ರೆಡಿ ಮಾಡಬೇಕು. ಬೇಜಾನ್ ಜನ ಓಡಾಡ್ತಾರೆ ಸರ್, ಇಲ್ಲಿ ಕೆಲ್ಸಕ್ಕೆ ಹೋಗೋರು ಬರೋರೆಲ್ಲ ಓಡಾಡ್ತಾರೆ. ಈ ರಸ್ತೆಯಲ್ಲಿ ಗುಂಡಿಗಳು ನಿರ್ಮಾಣವಾಗಿ ಫುಟ್ಪಾತ್ ಕಿತ್ತೋಗಿದೆ. ಪರಿಣಾಮ ಜನರಿಗೆ ನಡೆದಾಡೋಕೂ ಆಗ್ತಿಲ್ಲ. ಫುಟ್ಪಾತ್ ಮೇಲೆ ಗುಡ್ಡೆ ಮಣ್ಣು, ಕೇಬಲ್ಗಳು ಬಿದ್ದಿದ್ದು ಜನರಿಗೆ ಓಡಾಟ ಕಷ್ಟ ಆಗ್ತಿದೆ. ಇಂತಹ ರಸ್ತೆಯಲ್ಲಿ ಬೆಂಗಳೂರು ಪತ್ರಕರ್ತರು ಸ್ಕ್ವಿಡ್ ಗೇಮ್ ಆಡಿದ್ದಾರೆ. ಸ್ಕ್ವಿಡ್ ಗೇಮ್ ಅನ್ನೋದು ದಕ್ಷಿಣ ಕೊರಿಯಾದ ಒಂದು ವೆಬ್ ಸೀರೀಸ್. ನೆಟ್ಫ್ಲಿಕ್ಸ್ನಲ್ಲಿ ಜಗತ್ತಿನಾದ್ಯಂತ ಭಾರಿ ಸದ್ದು ಮಾಡಿದ ವೆಬ್ ಸೀರೀಸ್. ಇಲ್ಲಿ ಹಲವು ತರಹ ಆಟಗಳನ್ನ ಆಡಿಸಲಾಗುತ್ತೆ. ಇಲ್ಲಿ ಕೆಳಗೆ ಬಿದ್ದು ಸೋತವರನ್ನ ಕೊಲ್ಲಲಾಗುತ್ತೆ. ಕ್ಲಿಷ್ಟಕರವಾದ ಜಾಗ, ಫುಟ್ಪಾತ್ ಮೇಲೆ ನಡೆದುಕೊಂಡು ಹೋಗುವುದು ಕೂಡ ಒಂದು ಭಾಗ. ನಮ್ಮ ಬೆಂಗಳೂರಿನಲ್ಲಿಯೂ ಬಿಬಿಎಂಪಿ ಜನರಿಗೆ ಕ್ಲಿಷ್ಟಕರ, ಕಿತ್ತೋಗಿರೋ ಫುಟ್ಪಾತ್ ಮೇಲೆ ನಡೆದಾಡುವ ಚಾಲೆಂಜ್ ನೀಡಿದೆ. ಇಲ್ಲಿ ಬಿದ್ದವರ ಜೀವಕ್ಕೆ ಕುತ್ತು ಫಿಕ್ಸ್ ಎಂಬ ಅರ್ಥದಲ್ಲಿ ಬೆಂಗಳೂರಿನ ಪತ್ರಕರ್ತರು ಸ್ಕ್ವಿಡ್ ಗೇಮ್ ಆಡಿದ್ದಾರೆ. ಇದು ಮನರಂಜನೆಗೆ ಅಲ್ಲ, ಬದಲಾವಣೆಗಾಗಿ. ನಾವು ಎದುರಿಸುವ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಗಮನ ಸೆಳೆಯುವ ಎಂಬ ಅರ್ಥದಲ್ಲಿ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಲಾಗಿದೆ. ಪೋಸ್ಟ್ ಮಾಡಿದ ಕೆಲವೇ ಗಂಟೆಗಳಲ್ಲಿ ಲಕ್ಷ ಗಟ್ಟಲೆ ವ್ಯೂಸ್ ಆಗಿದ್ದು ಬಾದಲ್ ಯೋಜನೆಗೆ ನೆಟ್ಟಿಗರು ಬಹುಪರಾಕ್ ಎಂದಿದ್ದಾರೆ. ಈ ವಿಡಿಯೋ ನೋಡಿದ ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಪಾಲಿಕೆಗೆ ಮಾರಿ ಹಾಕ್ತಿದ್ದಾರೆ. ಅಮಾಯಕ ಜೀವಗಳ ಬಲಿಗಾಗಿ ಕಾಯುತ್ತಿರೋ ಅಪಾಯಕಾರಿ ಗುಂಡಿ, ಫುಟ್ಪಾತ್ ಸ್ಲ್ಯಾಬ್ ಅನ್ನ ಸರಿಪಡಿಸಿ ಎಂದು ಒತ್ತಾಯಿಸುತ್ತಿದ್ದಾರೆ. ಬೆಂಗಳೂರು ಪತ್ರಕರ್ತರ ಸ್ಕ್ವಿಡ್ ಗೇಮ್ ರಾಷ್ಟ್ರ ಮಟ್ಟದಲ್ಲಿ ವೈರಲ್ ಆಗ್ತಿದ್ದು ಅಧಿಕಾರಿಗಳ ಗಮನ ಸೆಳೆಯಲು ಸಮಸ್ಯೆಗೆ ಪರಿಹಾರ ಒದಗಿಸಿಕೊಡುವ ಪತ್ರಕರ್ತರ ಪ್ರಯತ್ನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.